ಹಲೋ ವ್ಯೂಯರ್ಸ್, ಎಲ್ಲ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ, ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ, ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರ್ಯಾರೆಲ್ಲ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಏನು ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಆ ಎನರ್ಜಿನ ಕ್ಲೇಮ್ ಮಾಡಿ. ಹಾಗೂ ಇದು ಖಂಡಿತ ನಿಮ್ಮ ಮುಂದೆ ಬಂದಿದೆ ಅಂದರೆ ಖಂಡಿತ ಒಂದಲ್ಲ ಒಂದು ಮೆಸೇಜ್ ನಿಮಗೆ ಇರುತ್ತೆ. ಆದರೆ ಸಂಪೂರ್ಣವಾಗಿ ಯಾವುದಾದ್ರೂ ನಿಮಗೆ ಸ್ಪೆಸಿಫಿಕ್ಕಾಗಿ ಆನ್ಸರ್ ಬೇಕು ಅಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ. ಹಾಗೂ ನಿಮಗೆ ಬಗೆಹರಿಸಲಾಗದಂತಹ ಸಮಸ್ಯೆ ಇದೆ ಅಂತ ಏನಾದರೂ ಇದ್ದರೆ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ನಿಮ್ಮ ಪ್ರೀತಿ ವಿಷಯಕ್ಕಾಗಿರ್ಬೋದು, ಅಥವಾ ನಿಮ್ಮ ಕೆಲಸ, ನಿಮ್ಮ ಮನೆ, ಬೇಡದೇ ಇರೋಂತಹ ಎನರ್ಜಿ ಯಾವುದೇ ಆಗಿರಬಹುದು, ಅದರಿಂದ ನಿಮಗೆ ಮುಕ್ತಿ ಬೇಕು ಅಂತಂದರೆ ಖಂಡಿತ ಥೀಟಾ ಹೀಲಿಂಗ್ ತಗೊಳ್ಳಿ. ಅದಕ್ಕೂ ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು. ಹಾಗೆ ಆಕಾಶಿಕ್ ಟ್ಯಾರೋ ನಿಮ್ಮ ಇಂದಿನ ಜನ್ಮದ ಕರ್ಮಾಸ್ ಈ ಜನ್ಮಕ್ಕೆ ನಿಮಗೆ ಹೇಗೆ ಎಫೆಕ್ಟ್ ಮಾಡ್ತಾ ಇದೆ ಅದನ್ನು ತಿಳ್ಕೊಬೇಕು ಅಂದರೂ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮ್ಮ ಪದೇ ಪದೇ ಹೇಳೋದ್ರಿಂದ ಇರಿಟೇಟ್ ಆಗಬಹುದು, ಬಟ್ ಗೊತ್ತಿಲ್ಲ, ಇದು ಯಾರಿಗೋ ಸಹಾಯ ಆಗ್ಬೋದು. ಬಿಕಾಸ್ ನನಗೆ ಏನು ಈಗ ಹೀಲಿಂಗ್ ತೊಗೋತಾ ಇದ್ದಾರೆ ತುಂಬ ಜನ. ಮೇಡಮ್ ಫಸ್ಟ್ ವಿಡಿಯೋ ನೋಡಿದೆ, ಅದರಲ್ಲಿ ನೀವು ಥೀಟಾ ಹೀಲಿಂಗ್ ಬಗ್ಗೆ ಹೇಳಿದ್ರಿ, ಏನು ಅದು ನಿಮಗೆ ಸಮಸ್ಯೆ ಇದೆ ಅಂತ. ಸೊ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಯಾರಿಗಾದರೂ ಅಟ್ಲೀಸ್ಟ್ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ. ಖಂಡಿತ ನಿಮಗೆ ಇಷ್ಟ ಆಗದೆ ಹೋದರೆ ಅದನ್ನು ಮೂವ್ ಮಾಡಿ ಅದನ್ನು ನೆಕ್ಸ್ಟು ಏನು ಮೆಸೇಜ್ ಇದೆ ಅದನ್ನು ನೋಡಿ ಅಂತ ಹೇಳ್ತಾ, ಮತ್ತು ಹನುಮಾನ್ ರೇಖಿ ಅಟ್ಯೂನ್ಮೆಂಟು, ಮನಿ ರೇಖಿ ಅಟ್ಯೂನ್ಮೆಂಟು, ಕರ್ಮಾಸ್ ಏನಿರುತ್ತೆ ಅದನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ, ಲಾ ಆಫ್ ಅಟ್ರಾಕ್ಷನ್ಗೆ ಸಂಬಂಧಪಟ್ಟಂಗೆ. ಮತ್ತು ಈಗ 12 ಪೋರ್ಟಲ್ ಬರ್ತಾ ಇದೆ, ಅದು ಎನರ್ಜಿ ತುಂಬ ಹೈ ಇರುತ್ತೆ. ಅವತ್ತು ಮೆಡಿಟೇಷನ್ ಇರುತ್ತೆ, ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಇರುತ್ತೆ. ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ, ಆಗ್ತಾಯಿಲ್ಲ, ತುಂಬ ರಿಚುವಲ್ಸ್ ಮಾಡ್ತಾ ಇದ್ದೀವಿ, ಆಗ್ತಾಯಿಲ್ಲ ಅಂದರೆ ಖಂಡಿತ ನನ್ನ ಜೊತೆ ಕನೆಕ್ಟ್ ಆಗಿ. ಸೊ ನಿಮಗೆ ಸ್ಪಿರಿಚುವಲಿ ನಿಮ್ಗೆ ಏನೇ ಸಹಾಯ ಬೇಕು ಅಂದರೂ ಖಂಡಿತ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಸೊ ಬನ್ನಿ, ಹಾಗಿದ್ರೆ ಇವತ್ತು ನಿಮಗೆ ಏನು ಯೂನಿವರ್ಸ್ ಹೇಳಬೇಕು ಅಂತಿದೆ, ಈಶ್ವರ ಏನು ಹೇಳಬೇಕು ಅಂತಿದ್ದಾರೆ ನೋಡೋಣ. ಸೊ ಇಲ್ಲಿ ಕೆಲವರು ಹಣಕ್ಕಾಗಿ ಎದುರು ನೋಡ್ತಾ ಇದ್ದೀರಾ, ಯಾರಿಗಾದರೂ ಕೊಟ್ಟಿದ್ದಾಗಿರಬಹುದು, ಅಥವಾ ಜಾಬು ಇಂಕ್ರಿಮೆಂಟ್ ಆಗಿರಬಹುದು. ಸೊ ನಿಮಗೆ ಈಶ್ವರ ಹೇಳ್ತಾ ಇದ್ದಾರೆ ಆ ಹಣ ನಿಮಗೆ ಈ ವಾರದಲ್ಲಿ ಬಂದು ತಲುಪುತ್ತೆ. ಅಥವಾ ನೀವು ಏನಾದರೂ ಕೆಲಸ ಮಾಡಬೇಕು ಪ್ಲ್ಯಾನ್ ಮಾಡಿದರೆ, ಮನೆ ಕಟ್ಟೋಕ್ಕೆ ಅಥವಾ ಮಕ್ಕಳಿಗೆ ಏನೋ ಕೊಡ್ಸೋಕ್ಕೆ, ಮನೆಗೇನೋ ಸಾಮಾನು ತರಬೇಕು ಅಂತನೋ. ಸೊ ಇದಕ್ಕೆ ನನಗೆ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಯೂನಿವರ್ಸ್ನ ಕೇಳಿದಿರಿ ಅಥವಾ ದೇವರ ಹತ್ರ ಕೇಳಿದ್ದಿರಬಹುದು, ನನಗೆ ಇದನ್ನು ತೊಗೊಳಕ್ಕೆ ಹಣದ ಅವಶ್ಯಕತೆ ಇದೆ ಅಂತ. ಸೊ ಆ ಹಣ ನಿಮಗೆ ಈ ವಾರ ಬಂದು ಸೇರಲಿದೆ. ನೀವೇನು ತೊಗೋಬೇಕು ಅಂತ ಇದ್ದೀರ ಅದನ್ನು ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನಿಮ್ಮ ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಯಾರಾದರೂ ನಿಮ್ಮ ಆನ್ಸಿಸ್ಟರ್ಸ್ನ ಅಥವಾ ಇತ್ತೀಚೆಗೆ ಯಾರಾದರೂ ನಿಮ್ಮ ಪೂರ್ವ ಅಂದರೆ ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ಸಂಬಂಧದಲ್ಲಿ ಯಾರಾದರೂ ದೈವಾಧೀನರಾಗಿದ್ದರೆ ಅವರಿಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ನಿಮ್ಮ ಎನರ್ಜಿ ಜೊತೆ ಕನೆಕ್ಟ್ ಆಗಬೇಕು ಅಂತ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವರು ದೇವರ ಪಾದವನ್ನು ಸೇರಿಕೊಂಡಿದ್ದಾರೆ, ಅವ್ರಿಗೆ ಮೋಕ್ಷ ಸಿಕ್ಕಿದೆ. ಸೊ ಅವರು ನಿಮಗೆ ಸಹಾಯ ಮಾಡಬೇಕು ಅಂತ ಇದ್ದಾರೆ. ನೀವು ಏನು ವಿಷಯಕ್ಕೆ ಕೇಳ್ಕೊಂಡಿದ್ರಿ ಅಂತ ಗೊತ್ತಿಲ್ಲ. ಸೊ ಅವರಿಂದ ಮೆಸೇಜು ಕೂಡ ನಿಮಗೆ ಬರ್ತಾ ಇದೆ, ಬಟ್ ನೀವು ಅದನ್ನು ನಂಬ್ತಾ ಇಲ್ಲ. ಮತ್ತು ಇನ್ನು ಕೆಲವರು ಓಪನ್ ಅಪ್ ಆಗ್ತಾ ಇಲ್ಲ ಅದನ್ನು ರಿಸೀವ್ ಮಾಡ್ಕೊಳ್ಲಿಕ್ಕೆ. ಸೊ ಹಾಗಾಗಿ ಮತ್ತು ಇಲ್ಲಿ ಹುಣ್ಣಿಮೆಯಲ್ಲಿ ಯಾರು ನಿಮ್ಮ ಪೂರ್ವಜರಿಗೋಸ್ಕರ ಅವರಿಗೆ ಊಟ ಆಗಿದ್ದಿರ್ಬೋದು ಅಥವಾ ನೀರಾಗಿದ್ದಿರ್ಬೋದು ಅಥವಾ ಏನಾದರೂ ಮಂತ್ರ ಪಠಣೆ ಮಾಡಿದರೆ ಅದು ಅವ್ರಿಗೆ ಹೋಗಿ ತಲುಪಿದೆ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಅವ್ರೇನೋ ಹೇಳಬೇಕು ಅಂತ ಇದ್ದಾರೆ. ಸೊ ಅವರು ಸಾಯೋದಕ್ಕಿಂತ ಮುಂಚೆ ನಿಮಗೇನೋ ಹೇಳಬೇಕು ಅಂತಿದ್ರು, ಬಟ್ ಹೇಳೋಕ್ಕಾಗ್ತಿರಲಿಲ್ಲ. ಅದು ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ಅವ್ರು ಏನೋ ಹೇಳಬೇಕು ಅಂತಿದ್ದಾರೆ, ನಿದ್ದೆನಲ್ಲೂ ಕನಸಲ್ಲೂ ಬರ್ತಾ ಇದೆ. ಮತ್ತು ನಿಮ್ಮ ಸುತ್ತಮುತ್ತ ಯಾರಿಂದನೋ ಏನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಓಪನ್ ಅಪ್ ಆಗಿ ಆ ಮೆಸೇಜನ್ನು ರಿಸೀವ್ ಮಾಡ್ಕೊಳ್ಳಿ. ನಿಮಗೆ ಅದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಜರ್ನಲಿಂಗ್ ಮಾಡಿ ಕುತ್ಕೊಂಡು ಬರೀರಿ.
ಬರೆಯೋವಾಗ ಅವ್ರು ಏನು ಹೇಳಬೇಕು ಅಂತ ಇದ್ದಾರೆ ಅದು ನಿಮಗೆ ಮನಸ್ಸಿಗೆ ಬರುತ್ತೆ. ಸೊ ಇದು ಯಾರಿಗೆ ರೆಸನೇಟ್ ಆಗುತ್ತೆ ಖಂಡಿತ ನನಗೆ ತಿಳಿಸಿ. ಇದರಲ್ಲಿ ನನಗೇನಾದರೂ ನನ್ನ ಸಹಾಯ ಬೇಕು ಅಂತಂದರೆ ಖಂಡಿತ ನೀವು ತಗೋಬಹುದು. ಅವರು ಏನೋ ಒಂದು ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ, ಅದನ್ನು ಪೂರ್ಣ ಮಾಡಲಿಕ್ಕೆ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ. ಅದು ಅದನ್ನು ಪೂರ್ಣಗೊಳಿಸಿದ್ರೆ ನಿಮಗೆ ತುಂಬ ಪುಣ್ಯ ಸಿಗುತ್ತೆ ಹಾಗೂ ನಿಮ್ಮ ಜೀವನದ ಭಾಗ್ಯ ಉದಯ ಆಗುತ್ತೆ ಅಂತಾರಲ್ಲ, ಆ ಥರ ಇಲ್ಲಿ ಮೆಸೇಜ್ ನನಗೆ ಚಾನಲ್ ಆಗ್ತಾ ಇದೆ. ನೋಡಿ ಯಾರಿಗೆ ರೆಸನೇಟ್ ಆಗುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ. ಯಾರಾದರೂ ನಿಮ್ಮ ಪೂರ್ವಜರು ಯಾವುದಾದ್ರೂ ಸ್ಪಿರಿಚುವಲಿ ಕೆಲವೊಂದು ಮಂತ್ರಗಳನ್ನಾಗಿರಬಹುದು ಅಥವಾ ಯಂತ್ರಗಳನ್ನು ಬರೆಯೋದು ಆಗಿರಬಹುದು, ಈ ಥರ ಯಾವುದೋ, ಅಥವಾ ಆಯುರ್ವೇದಿಕ್ ಮೆಡಿಸಿನ್ ಕೊಡೋದಾಗಿರಬಹುದು, ಈ ಥರ ಏನೋ ಒಂದು ಜನರಿಗೆ ಒಳ್ಳೆಯದಾಗುವಂತಹ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಅದನ್ನು ಯಾರೋ ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ, ಆ ಒಂದು ನೋವು ಅವ್ರಿಗಿದೆ, ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಈ ಕಡೆ ಹೇಳ್ತಾ ಇದ್ದಾರೆ. ನೋಡಿ ಇದು ನಿಮಗೆ ಈಗ ಇಲ್ಲ, ನಾನು ಅಷ್ಟೊಂದೆಲ್ಲ ಸ್ಪಿರಿಚುವಲ್ ಅಲ್ಲ, ನನಗದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಇರ್ಬೋದು. ಆದರೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂತ ಅಂದರೆ ನಿಮಗೆ ಆ ಒಂದು ಶಕ್ತಿ ಇದೆ, ಆ ಪವರ್ ಇದೆ, ನಿಮ್ಮಲ್ಲಿ ಆ ಒಳ್ಳೆತನ ಇದೆ, ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ. ಸೊ ಅದನ್ನು ಅಲ್ಲಿ ಮಧ್ಯಕ್ಕೆ ನಿಲ್ಲಿಸಬೇಡಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ನಿಮ್ಮ ಆ ಪೂರ್ವಜರು ಕೇಳ್ಕೊತಾ ಇದ್ದಾರೆ. ಆ ಒಂದು ಎನರ್ಜಿಗೆ ಕೂಡ ನಿಮ್ಮನ್ನು ಕರ್ಕೊಂಬರ್ತಾ ಇದ್ದಾರೆ. ಇದು ಕ್ವೀನ್ ಆಫ್ ವ್ಯಾಂಡ್ಸು. ಕ್ವೀನ್ ಅಂದ ತಕ್ಷಣ ಫಿಮೇಲ್ ಅಂತ ಇಲ್ಲ, ಇದು ಎನರ್ಜಿ. ಟ್ಯಾರೋ ಮಾತಾಡೋದು ಎನರ್ಜಿ ಲೆವೆಲಲ್ಲಿ ಕನೆಕ್ಟಾಗಿ ದೀಪವನ್ನು ಹಚ್ಚಿಡಿ. ದೀಪವನ್ನು ಹಚ್ಚಿಟ್ಟು ಕೇಳ್ಕೊಳ್ಳಿ ಏನು ಅಂತ, ಅದು ನಿಮಗೆ ಡೌನ್ಲೋಡ್ ಆಗುತ್ತೆ. ಇನ್ನು ಕೆಲವರಿಗೆ ನಿಮ್ಮ ಸ್ಪಿರಿಟ್ ಅನಿಮಲ್ ಜೊತೆ ಕನೆಕ್ಷನ್ ಕೂಡ ಸಾಧ್ಯ ಆಗ್ತಾಯಿದೆ, ಶುರು ಆಗ್ತಾಯಿದೆ. ಎಲ್ರಿಗೂ ಕೂಡ ಅನಿಮಲ್ ಸ್ಪಿರಿಟ್ ಅಂತ ಇರ್ತಾರೆ. ಸೊ ಅವ್ರ ಜೊತೆಗೆ ನಿಮಗೆ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಬಟ್ ನನಗಿಲ್ಲಿ ಹೆವಿ ಎನರ್ಜಿ ಸೆನ್ಸ್ ಆಗ್ತಾ ಇದೆ, ತುಂಬ ಮೆಸೇಜಸ್ ಬರ್ತಾ ಇದೆ, ನೀವು ಅದನ್ನು ನೋಡ್ತಾ ಇಲ್ಲ, ಕೇಳ್ತಾ ಇಲ್ಲ ಅನ್ನೋಂತಹ ದುಃಖ ಅವ್ರಿಗಿದೆ. ಪ್ಲೀಸ್ ಅಲೈನ್ ವಿತ್ ದೇರ್ ಎನರ್ಜಿ. ಭಯ ಪಡೋ ಅವಶ್ಯಕತೆ ಇಲ್ಲ. ಅವ್ರು ನಿಮ್ಮ ಪೂರ್ವಜರು ಹಾಗೂ ಅನಿಮಲ್ ಸ್ಪಿರಿಟು ತುಂಬ ನಿಮಗೆ ಅಂತಲೇ ಇರೋಂತಹ ಒಂದು ಎನರ್ಜಿ, ನಿಮಗೆ ಸಹಾಯ ಮಾಡಲಿಕ್ಕೆ ಅಂತ ಬಂದಿರೋದು. ಏನಿದ್ರೂ ಅವಶ್ಯಕತೆ ಇಲ್ಲ. ಅಫರ್ಮೇಷನ್ ಕೊಡಿ, ನಾನು ನಿಮ್ಮಿಂದ ಮೆಸೇಜಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಓಪನ್ ಅಪ್ ಆಗಿದ್ದೀನಿ, ಐ ಆಮ್ ರೆಡಿ ಅಂತ. ಅದು ನಿಮಗೆ ಸಿಗ್ತಾ ಹೋಗುತ್ತೆ. ದೀಪ ಹಚ್ಚಿಟ್ಟು ದೀಪವನ್ನು ನೋಡ್ತಾ ಅಥವಾ ಕ್ಯಾಂಡಲನ್ನು ನೋಡ್ತಾ ಜರ್ನಲಿಂಗ್ ಮಾಡೋದಕ್ಕೆ ಶುರು ಮಾಡಿ, ನಿಮಗೆಲ್ಲ ಡೌನ್ಲೋಡ್ ಆಗುತ್ತೆ. ಇನ್ನು ಕೆಲವ್ರಿಗಿಲ್ಲಿ ನೋಡಿ ಆನ್ಸಿಸ್ಟರ್ಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ. ಸೊ ಹುಣ್ಣಿಮೆ ಇತ್ತೀಚೆಗೆ ಆಗಿದೆ, ನಾನು ಅದಾದಮೇಲೆ ರೀಡಿಂಗ್ ಮಾಡಿಲ್ಲ ಮೇ ಬಿ, ಹಾಗಾಗಿ ಹುಣ್ಣಿಮೆ ಎನರ್ಜಿ ತುಂಬ ಬರ್ತಾ ಇದೆ. ನಿಮ್ಮ ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ. ಮತ್ತು ಅವ್ರು ನಿಮ್ಮ ಸಹಾಯ ಕೂಡ ಕೇಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಯಾವುದಾದ್ರೂ ಒಂದು ಮಂತ್ರವನ್ನು ನೀವು ಪಠಣೆ ಮಾಡಿ ಅದರ ಒಂದು ಪುಣ್ಯವನ್ನು ಅವರಿಗೆ ಧಾರೆ ಎರಿಬೇಕು ಅಂತ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಹಣಕ್ಕೆ ಸಂಬಂಧಪಟ್ಟಂಗೆ ನೀವೇನಾದರೂ ಸ್ಟಕ್ ಆಗಿದ್ರೆ, ನಿಮ್ಮ ಹಣ ಹೋಗಿ ಎಲ್ಲಾದರೂ ಸೇರಿಕೊಂಡಿದ್ರೆ, ಹಣಕಾಸಿನ ವಿಷಯದಲ್ಲಿ ತುಂಬ ಸಮಸ್ಯೆ ಇದೆ, ನನಗೆ ಜಾಬ್ ಆಗ್ತಿಲ್ಲ, ಇಂಕ್ರಿಮೆಂಟ್ ಆಗ್ತಿಲ್ಲ, ಅಥವಾ ಸೇವಿಂಗ್ಸ್ ಆಗ್ತಿಲ್ಲ, ಇಂಪ್ರೂವ್ ಆಗ್ತಾ ಇಲ್ಲ ಅಂತ ಅಂದರೆ ಖಂಡಿತ ಅದನ್ನು ಮಾಡಲಿಕ್ಕೆ ನಿಮಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಏನಿಲ್ಲ, ಅದು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ದುರ್ಗಾ ಸಪ್ತಶ್ಲೋಕಿ, ಹನುಮಾನ್ ಚಾಲೀಸ, ಏನೂ ಇಲ್ಲ ಅಂದರೂ ಡಿಯರ್ ಆನ್ಸಿಸ್ಟರ್ಸ್ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಳ್ಳಿ. ನಿಮಗೆ ಮುಂದಕ್ಕೆ ಏನು ಮಾಡಬೇಕು, ಆ ಒಂದು ಬ್ಲೆಸ್ಸಿಂಗ್ಸು ಹಣಕ್ಕೆ ಸಂಬಂಧಪಟ್ಟಂಗೆ ಬರೋದಕ್ಕೆ ನೀವೇನು ಮಾಡಬೇಕು ಅಂತ ಇಲ್ಲಿ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಮತ್ತು ಓಪನ್ ಪ್ರೇಯರ್ ಕೂಡ ನಾನು ಮಂತ್ಲಿ ವೈಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಕೂಡ ನೀವು ಕನೆಕ್ಟ್ ಆಗ್ಬೋದು. ಅದರಲ್ಲಿ ನಿಮ್ಮ ಹೆಲ್ತು, ವೆಲ್ತು ಮತ್ತು ಜಾಬು, ಲವ್ ರಿಲೇಷನ್ಶಿಪ್ಪು, ನಿಮ್ಮ ಆನ್ಸಿಸ್ಟರ್ಸು, ಎಲ್ರಿಗೂ ಸಂಬಂಧಪಟ್ಟಂಗೆ ಏನೇನು ಬ್ಲಾಕೇಜಸ್ ಇದೆ ಅದನ್ನೆಲ್ಲ ಅಲ್ಲಿ ಮೆಡಿಟೇಷನ್ ಮೂಲಕ ಹಾಗೂ ಪ್ರೇಯರ್ ಮೂಲಕ, ಕೆಲವೊಂದು ಟೆಕ್ನಿಕ್ ಮೂಲಕ ಅದನ್ನು ರಿಲೀಸ್ ಮಾಡಲಾಗುತ್ತೆ. ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಮೆಸೇಜ್ ಮಾಡಬಹುದು. ನನ್ನ ನಂಬರು ತಮ್ಮನೆಲ್ಲಲ್ಲಿರುತ್ತೆ, ಅದನ್ನು ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಆಯಿತು. ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ. ಖಂಡಿತ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಮತ್ತು ಏನು ಆನ್ಸಿಸ್ಟರ್ಸ್ದು ಟ್ರೆಷರ್ ಏನಿದೆ, ಅವರಿಂದ ಏನಾದರೂ ಆಸ್ತಿ ಬರೋದಾಗಿದ್ದರೆ, ಅಥವಾ ಯಾವುದೋ ಅವರು ವಿಲ್ ಬರೆದಿದ್ದಾಗಿದ್ದೋರ್ಬಹುದು, ಅಥವಾ ಅವರಿಂದ ಯಾವುದೋ ಹಣ ಯಾರಿಗೋ ಕೊಟ್ಟಿದ್ದಾಗಿದ್ದಿರಬಹುದು. ಸೊ ನಿಮಗೆ ಅದು ಬರೋ ಅಂತಹ ಒಂದು ಅದೃಷ್ಟ ಇಲ್ಲಿ ಸಿಗ್ತಾ ಇದೆ. ಸೊ ಅದಕ್ಕೆ ನೀವು ಅದಕ್ಕೆ ಹೋಗಿ ಅಲೈನ್ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಪ್ರೇಯರನ್ನು
ಖಂಡಿತ ಮಾಡಬೇಕಾಗತ್ತೆ. ಏನಕ್ಕೆ ಮಾಡಬೇಕು ಅಂತಂದರೆ, ಅದು ಬರೋವಾಗ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ, ಲೋ ವೈಬ್ರೇಷನ್ಸ್ ಇದ್ದರೆ ಅದು ರಿಲೀಸ್ ಆಗಿ ಪಾಸಿಟಿವ್ ಆಗಿ ನೀವು ಅದನ್ನು ರಿಸೀವ್ ಮಾಡಬಹುದು. ಕೋರ್ಟಲ್ಲಿ ಏನಾದರೂ ಕೇಸ್ ನಡೀತಾ ಇದ್ದರೆ ಆಸ್ತಿಗೆ ಸಂಬಂಧಪಟ್ಟಂಗೆ, ಅದರಲ್ಲೂ ಕೂಡ ನಿಮಗೆ ಜಯ ಸಿಗುತ್ತೆ ಅಂತ ಇಲ್ಲಿ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇದ್ದಾರೆ. ಅಗೇನ್ ಇಲ್ಲಿ ನಿಮ್ಮ ಅದು ಎಂಪ್ರೆಸ್ ಕಾರ್ಡು, ನಿಮ್ಮ ಅಜ್ಜಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಸ್ಟ್ರಾಂಗ್ ಆಗಿ ಇದ್ದಂತಹ, ಅಂದರೆ ಎಲ್ಲರನ್ನೂ ತನ್ನ ಹಿಡಿದಲ್ಲಿ ಇಟ್ಕೊಂಡು ಎಲ್ರಿಗೂ ಕೇರ್ ಟೇಕರ್ ಆದಂತಹ ಒಬ್ಬ, ಏನು ನಿಮ್ಮ ಪೂರ್ವಜರು ಆ ಥರ ಸ್ಟ್ರಾಂಗ್ ಎನರ್ಜಿ ಯಾರ್ದಿತ್ತು ನೋಡಿ, ಆ ಎನರ್ಜಿ ನನಗೆ ಸೆನ್ಸ್ ಆಗ್ತಾ ಇದೆ. ಇಡೀ ಮನೆಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ತಾನು ಹೇಳ್ದಂಗೆ ಕೇಳಿಕೊಂಡು, ಹಾಗೆ ಮತ್ತು ಸಮಾಜಕ್ಕೂ ಕೂಡ ಸಹಾಯ ಮಾಡಿರೋದು ನನಗಿಲ್ಲಿ ಸೆನ್ಸ್ ಆಗ್ತಾಯಿದೆ. ಅಂತಹ ಒಂದು ಸೋಲು ನಿಮಗೆ ಬ್ಲೆಸ್ಸಿಂಗ್ಸನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ನೀವು ಅಂದರೆ ತುಂಬ ಇಷ್ಟ. ಸೊ ಈ ಮೂಲಕ ನಾನು ನಿನ್ನ ಜೊತೆ ಇದ್ದೀನಿ, ನೀವೇನಾದರೂ ಭಯ ಆಗ್ತಾ ಇದೆ, ಸಪೋರ್ಟ್ ಇಲ್ಲ, ಈ ಥರ ಏನಾದರೂ ರೀಸೆಂಟಾಗಿ ಸಮಸ್ಯೆ ಆಗಿ ಹತ್ತಿದ್ದಿರಬಹುದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೊತೆ ಇದ್ದೀನಿ, ಏನೂ ಹೆದರ್ಕೋಬೇಡ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ. ನಿನ್ನ ಕಣ್ಮುಂದೆ ಏನು ನಿಜ ಬಂದಿದೆ ಅಲ್ವಾ, ಅದು ನಿನ್ನ ಒಳ್ಳೆಯದಕ್ಕೋಸ್ಕರನೇ ಅದು ಬಂದಿರೋದು. ನಾನೇ ತೋರಿಸಿದ್ದೀನಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊ, ಗಟ್ಟಿಯಾಗು. ಹಾಗೂ ಯಾರು ನಿನಗೆ ಮೋಸ ಮಾಡ್ತಾ ಇದ್ದಾರೆ ಅದು ನಿನ್ನ ಕಣ್ಮುಂದೆ ಬರಲಿ ಅಂತ ನಾನು ತೋರಿಸ್ದೆ. ಮುಂದಕ್ಕೆ ಅವರಿಂದ ಎಚ್ಚರಿಕೆಯಿಂದಿರು ಅಂತ ಹೇಳಿ ಇಲ್ಲಿ ಅವರು ಮೆಸೇಜನ್ನು ಹೇಳ್ತಿದ್ದಾರೆ. ಖಂಡಿತ ಇದು ಯಾರಿಗೆ ಅಂತ ಗೊತ್ತಿಲ್ಲ, ಯಾರಿಗೆ ಇದು ರೆಸೊನೇಟ್ ಆಗುತ್ತೆ ನನಗೆ ತಿಳಿಸ್ಕೊಡಿ. ಹಾಗೂ ಎಚ್ಚರಿಕೆಯಿಂದಲೇ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಬಗ್ಗೆ ಬ್ಲೈಂಡಾಗಿ ನಂಬಿ ಯಾವುದನ್ನು ಕೂಡ ಕೊಡಬೇಡಿ. ಈವನ್ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಆಲೋಚನೆ, ನಿಮ್ಮ ಅದೆಲ್ಲ ಸಮಯವನ್ನು ಕೇಳುತ್ತೆ. ನಿಮ್ಮ ಜೀವನದ ಒಂದು ಭಾಗ ಆ ಒಂದು ಸಮಯ, ಅದನ್ನು ಕೂಡ ಕೊಡಬೇಡಿ ಅಂತ ಅವರಿಲ್ಲಿ ನಿಮಗೆ ಮೆಸೇಜನ್ನು ಹೇಳ್ತಿದ್ದಾರೆ. ಬಿಕಾಸ್ ಅವರು ವರ್ದಿ ಅಲ್ಲ, ನಿಮ್ಮ ಮುಂದೆ ಚೆನ್ನಾಗಿದ್ದಿರಬಹುದು, ಅವರು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ಬೆನ್ನ ಹಿಂದೆ ನಿಮಗೆ ಚೂರಿ ಹಾಕ್ತಾ ಇದ್ದಾರೆ. ನಿಮ್ಮ ಮುಂದೆ ಚೆನ್ನಾಗೇ ಇದ್ದಾರೆ, ಆದರೆ ಬೆನ್ನ ಹಿಂದೆ ನಿನಗೆ ಮೋಸ ಮಾಡ್ತಿದ್ದಾರೆ ಅಂತ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗೆ ನೋಡಿ ಸ್ವಲ್ಪ ಹುಷಾರಾಗಿರಿ. ಅವರು ನಿಮ್ಮಿಂದ ಏನನ್ನೋ, ನಿಮ್ಮ ಎನರ್ಜಿ ಆಗಿದ್ದಿರ್ಬೋದು, ನಿಮ್ಮ ಹಣ ಆಗಿರಬಹುದು, ಅದನ್ನು ತಗೊಳ್ಳೋ ದಿನ ಅಷ್ಟೇ ನಿಮ್ಮ ಜೊತೆ ಇರ್ತಾರೆ. ಅದಾದಮೇಲೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ದುಡ್ಡು ಹಾಳು ಹಾಗೂ ಸಂಬಂಧನೂ ನಿಮ್ಮಿಂದ ಹೋಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಹಣದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಯಾರೋ ಇಲ್ಲಿ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಸೊ ಅವರು ನಿಮ್ಮ ಜೊತೆ ಕಾಯ್ತಾ ಇದ್ದಾರೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರನ್ನು ಮೀರಿ ನೀವು ಕೊಡಬಾರ್ದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ನೀವು ಕೊಡೋದಕ್ಕೆ ಮುಂದೆ ಹೋದರೂ ಕೂಡ ಮನಸ್ಸಲ್ಲಿ ಅವರು ನಿಮ್ಮನ್ನು ಹಿಂದಕ್ಕೆ ಎಳಿತಿದ್ದಾರೆ, ಆದರೆ ನಿಮ್ಗೆ ಅದು ಸೆನ್ಸ್ ಆಗ್ತಾ ಇಲ್ಲ, ಏನೋ ಎಳಿತಾ ಇದೆ ಅಂತಲೂ ಕೂಡ ನೀವು ಫೀಲ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದಾರೆ, ಯಾರಿಗೆ ನೋಡಿ ಸ್ವಲ್ಪ ಹಣನ ಕೊಳ್ಕೋಬೇಡಿ. ಇವತ್ತಿನ ದಿನದಲ್ಲಿ ಹಣ ತುಂಬ ಅವಶ್ಯಕತೆ ಇದೆ. ಹಾಗಾದರೆ ಸಂಬಂಧ ಬೇಡವಾ? ಖಂಡಿತ ಬೇಕು. ವರ್ದಿಯಾಗಿರೋಂತಹ ಸಂಬಂಧ ಆದರೆ ಖಂಡಿತ ಎಲ್ಲವನ್ನ ಕೊಡಿ. ಆದರೆ ಅವರು ವರ್ದಿ ಅಲ್ಲ, ಮೋಸ ಮಾಡ್ತಿದ್ದಾರೆ ಅಂತ ಅಂದಾಗ ನಿಮಗೆ ಕೊಟ್ಟಾದಮೇಲೆ ಕಳ್ಕೊಂಡಾಗ ಆಗೋವಂತಹ ನೋವು, ಅದು ಹಣ ಕಳ್ಕೊಂಡೆ ಅನ್ನೋದಕ್ಕಿಂತ ನಿಮ್ಮ ನಂಬಿಕೆ, ಪ್ರೀತಿ ಕಳ್ಕೊಂಡೆ ಅನ್ನೋಂತಹ ನೋವು ನಿಮ್ಗೆ ಆಗಬಾರ್ದು. ಹಾಗಾಗಿ ಯಾರಂಥ ವ್ಯಕ್ತಿಗಳಿದ್ದಾರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ನೋಡಿ. ಅವ್ರ ಜೊತೆ ಇದ್ದಾಗ ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ, ಸುಸ್ತಾಗತ್ತೆ, ಅಥವಾ ಅವ್ರ ಜೊತೆ ಮಾತಾಡಾದ್ಮೇಲೆ ತುಂಬ ಲೋ ಫೀಲ್ ಮಾಡ್ತೀರಾ ನೀವು. ಮತ್ತು ಅವರು ತುಂಬ ಅವಮಾನ ಅಂತನೋ, ನೀವೇನೇ ಹೇಳಿದ್ರು ಅದನ್ನು ತಗೊಳ್ಳೋದಿಲ್ಲ, ತುಂಬ ಕಡೆಗಣಿಸಿ ಮಾತಾಡ್ತಾರೆ, ಆ ಥರನೂ ಇರ್ಬೋದು. ಸೊ ನೋಡಿ, ಯಾರ ಜೊತೆ ಇದ್ದಾಗ ನಿಮ್ಮ ಎನರ್ಜಿ ಲೋ ಅಂತ ಅನಿಸುತ್ತೆ ಅವರಿಂದ ಸ್ವಲ್ಪ ಹುಷಾರಾಗಿ ಇರಿ. ಬ್ಯಾಕ್ ಆಫ್ ದ ಡೆಕ್ಕಲ್ಲಿ ಏಸ್ ಆಫ್ ಫ್ಯಾಂಡ್ಸ್ ಬಂದಿದೆ. ನೀವು ಯಾವುದೋ ವಿಶ್ ಮ್ಯಾನಿಫೆಸ್ಟ್ ಮಾಡಿದ್ರಿ ನಿಮ್ಮ ವೆಲ್ಬೀಯಿಂಗೋಸ್ಕರ, ಅದು ಮಾನಸಿಕವಾಗಿ ನಿಮ್ಮ ಆರೋಗ್ಯದ್ದಾಗಿರಬಹುದು, ಅಥವಾ ಯಾವುದಾದ್ರೂ ಜಾಬ್ ಆಗಿರಬಹುದು, ಯಾವುದಾದ್ರೂ ಸಂಬಂಧಕ್ಕೋಸ್ಕರ ಎದುರು ನೋಡ್ತಾ ಇದ್ದಿರ್ಬೋದು. ಕೆಲವರಿಗೆ ಇಲ್ಲಿ ಮದುವೆ ಆಗೋದಕ್ಕೆ ನೀವು ಅಫರ್ಮೇಷನನ್ನು ಮಾಡಿದ್ರಿ, ಅಥವಾ ಸಂಬಂಧ ಸರಿ ಹೋಗಲಿ ಅಂತ ಯೂನಿವರ್ಸ್ನ ಕೇಳ್ಕೊಂಡಿದ್ರಿ. ಸೊ ಬಿಗ್ ಎಸ್ ಫ್ರಮ್ ದ ಯೂನಿವರ್ಸ್ ಹೌದು, ಅದರಲ್ಲಿ ನೋಡಿ ಚಿಗುರೊಡಿತಾ ಇದೆ. ಸೊ ಆ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನೀವು ಯಾರನ್ನು ನಿಮ್ಮ ಜೀವನದಲ್ಲಿ ಬೇಕು ಅಂತ ಕೇಳ್ಕೊಂಡಿದ್ರಿ, ಅಥವಾ ಕೇಳ್ಕೊಳ್ಳದೆ ಇದ್ದರೂ ಕೂಡ
ನಿಮ್ಮ ಸೋಲ್ಮೇಟ್ ಆಗಿದ್ದಿರ್ಬೋದು, ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸೋ ಅಂತಹ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ಅವರು ದೇವರ ಒಂದು ಆಶೀರ್ವಾದ ಅವರಿಂದ ಬರ್ತಾ ಇರೋದು. ಅದನ್ನು ಸ್ವೀಕಾರ ಮಾಡಿ, ಯಾವುದೇ ಡೌಟ್ ಬೇಡ. ನೀವೇನು ಮ್ಯಾನಿಫೆಸ್ಟ್ ಮಾಡಿದರೆ, ಏನಾದರೂ ಹುಣ್ಣಿಮೆಯಲ್ಲಿ ರಿಚುವಲ್ ಮಾಡಿದರೆ, ಏನಾದರೂ ಬೇಕು ಅಂತ ಅದು ಇಲ್ಲಿ ನಿಮಗೆ ಮ್ಯಾನಿಫೆಸ್ಟ್ ಆಗಿ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಅದನ್ನು ಕ್ಲೇಮ್ ಮಾಡಿ ಏನು ಮಾಡಿದ್ರಿ ಅಂತ. ಅದು ಆಗೋಗಿದೆ ಅನ್ನೋ ಥರ ನೀವು ಕಾಮೆಂಟಲ್ಲಿ ತಿಳಿಸಿ. ನಾನು ಕೂಡ ಅದಕ್ಕೆ ದೇವರ ಒಂದು ಬ್ಲೆಸ್ಸಿಂಗ್ಸನ್ನು ಸೆಂಡ್ ಮಾಡ್ತೀನಿ. ಯಾವುದೋ ಒಂದು ಕೆಲಸವನ್ನು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ಕೊನೆ ಹಂತಕ್ಕೆ ಬಂದಿದ್ದೀರಾ, ನಿಲ್ಲಿಸಬೇಡಿ. ನಿಮ್ಮ ಸುತ್ತ ಬೌಂಡ್ರಿ ಹಾಕ್ಕೊಳ್ಳಿ. ಆ ಕೆಲಸ ಆಗೋ ತನಕ ಯಾರಿಗೂ ಹೇಳಬೇಡಿ. ಇಲ್ಲಿ ಯಾರೋ ನಿಮ್ಮನ್ನು ಈ ಒಂದು ಸಿಚುವೇಷನಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನೀವು ಮನೆ ಒಳಗಡೆ ಇರಬೇಕು, ನಿಮ್ಮ ಕಣ್ಪಟ್ಟಿ ಬಂದಿ ಆಗಿರಬೇಕು, ನಿಮ್ಮನ್ನು ಫುಲ್ಲು ಕಟ್ಟಿ ಹಾಕಬೇಕು ಅನ್ನೋಂತಹ ಒಂದು ಎನರ್ಜಿ ನನಗೆ ಇಲ್ಲಿ ಸೆನ್ಸ್ ಆಗ್ತಾ ಇದೆ. ನಿಮ್ಮ ಮನೆಯಲ್ಲಿರೋಂತಹ ಅಥವಾ ಹೊರಗಡೆ ಯಾವುದೋ ಒಂದು ಎನರ್ಜಿ ಸೆಂಡ್ ಆಗಿದೆ ನಿಮಗೆ, ಯಾವುದೋ ಫೀಮೇಲಿಂದ. ಅವರು ನಿಮ್ಮನ್ನು ಬಂಧನದಲ್ಲಿ ಇರಿಸಬೇಕು. ನೀವು ಫ್ರೀಯಾಗಿ ಯೋಚನೆ ಮಾಡಬಾರ್ದು, ಫ್ರೀಯಾಗಿ ಯಾವ ಕೆಲಸನೂ ಮಾಡಬಾರ್ದು. ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಇರಬೇಕು ಅನ್ನೋದು ಅವರ ಆಸೆ. ಹಾಗಾಗಿ ಅವರು ನಿಮ್ಮನ್ನು ಕಟ್ಟಿ ಹಾಕಿದ್ದಾರೆ. ಸೊ ಇದರಿಂದ ನಿಮ್ಮ ಜೀವನದಲ್ಲಿ ಸ್ಟಕ್ನೆಸ್ ಇದೆ, ನಿಂತಲ್ಲೇ ನಿಂತಿದ್ದೀರಾ. ಅದು ಹಣಕ್ಕಾಗಿರಬಹುದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು. ತುಂಬ ಒಂದ್ಸರಿ ಪೀಕಿಗೆ ಹೋಗುತ್ತೆ ನಿಮ್ಮ ಸಂಪಾದನೆ ಅಥವಾ ನಿಮ್ಮ ರಿಲೇಷನ್ಶಿಪ್ಪು. ಆದರೆ ಇದ್ದಕ್ಕಿದ್ದಂಗೆ ಸ್ಟಕ್ ಆಗಿಬಿಡುತ್ತೆ, ನಿಮ್ಮಿಂದ ದೂರ ಹೋಗುತ್ತೆ. ಸೊ ಈ ಥರ ಯಾರಾದರೂ ನಿಮ್ಮ ಲೈಫಲ್ಲಿ ಫೀಲ್ ಮಾಡ್ತಾಯಿದ್ರೆ ಖಂಡಿತ ನಿಮಗೆ ಯಾವುದೋ ನೆಗೆಟಿವ್ ಎನರ್ಜಿ ಸೆಂಡ್ ಆಗಿದೆ. ಸೊ 7 ಲವಂಗವನ್ನು ತಗೊಂಡು ಅಥವಾ ಮೆಣಸನ್ನು ತಗೊಂಡು ಆ್ಯಂಟಿ ಕ್ಲಾಕ್ ವೈಸ್ ನಿಮ್ಮ ಕುತ್ತಿಗೆ ಸುತ್ತ ತಿರುಗಿಸಿ, ಆ ಒಂದು ಬೇಡದೇ ಇರೋಂತಹ ನೆಗೆಟಿವ್ ಎನರ್ಜಿ ಈ ನನ್ನ ಮುಷ್ಟಿಯಲ್ಲಿರೋಂತಹ ಲವಂಗ ಅಥವಾ ಮೆಣಸಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ತಿಳ್ಕೊಂಡು, ಅದನ್ನು ಮೆಣಸಾದರೆ ಹೊರಗಡೆ ಎಸ್ಬಿಡಿ, ಲವಂಗ ಆದರೆ ಕರ್ಪೂರ ಹಾಕಿ ಸುಟ್ಟು ಹಾಕಿ, ಅದು ಸೌಂಡ್ ಬರುತ್ತೆ ನೋಡಿ, ಚಟ್ 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 ಅಂತ. ಆ ಥರ ಏನಾದರೂ ಎನರ್ಜಿ ಸೆಂಡ್ ಆಗಿದರೆ ಅದು ಆ ಥರ ಸೌಂಡ್ ಬರುತ್ತೆ. ಏನು ಬರದೇ ಹೋದರೆ ಆ ಥರ ನಿಮಗೆ ಏನು ಸೆಂಡ್ ಆಗಿಲ್ಲ, ನೀವು ಪ್ರೊಟೆಕ್ಟೆಡ್ ಅಂತ. ಸೊ ಸಾಧ್ಯ ಆದಷ್ಟು ಯಾವಾಗ್ಲೂ ರಕ್ಷಾ ಕವಚ ಹಾಕ್ಕೊಳ್ಳಿ. ಪದೇ 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 ಹೇಳ್ತಾ ಇರ್ತೀನಿ. ಈ ಥರ ಬಂದರೂ ಕೂಡ ನಿಮ್ಗೇನು ಮಾಡೋಕ್ಕಾಗಲ್ಲ, ಅದು ಹೊರಟೋಗ್ಬಿಡುತ್ತೆ ಅಥವಾ ಅಲ್ಲೇ ನಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಪ್ರತಿದಿನ ಬೆಳಗ್ಗೆ ಸಂಜೆ ಪ್ರೊಟೆಕ್ಷನನ್ನು ಹಾಕ್ಕೋಬೇಕು. ಆಗ ನೀವು ಕ್ಷೇಮ. ಇಲ್ಲಿ ಪಂಚಮುಖಿ ಹನುಮಾನ್ ದೇವರ ಒಂದು ಕವಚವನ್ನು ಬಿಡದಂತೆ 11 ದಿನ ಕೇಳಿ ಅಂತ ಮೆಸೇಜ್ ಬರ್ತಾ ಇದೆ. ಖಂಡಿತ ಇದು ನಿಮಗೆ ಸೈಕಿಕ್ ಅಟ್ಯಾಕು, ನೆಗೆಟಿವ್ ಎನರ್ಜಿ ಸೆಂಡ್ ಆಗಲಿ ಬಿಡಲಿ, ಖಂಡಿತ ನೀವು ಈ ಒಂದು ಕವಚವನ್ನು 11 ದಿನ ಕೇಳಿ. ನಿಮ್ಮ ಪಾಸ್ಟ್ ಲೈಫ್ ಸಂಬಂಧಪಟ್ಟಂಗೆ ಏನಾದರೂ ಕರ್ಮಗಳಿದ್ರೂ ಹೋಗುತ್ತೆ. ನೀವು ಆಂಜನೇಯ ಸ್ವಾಮಿ ಜೊತೆ ಅಲೈನ್ ಆಗುತ್ತೆ ನಿಮ್ಮ ಎನರ್ಜಿ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಮೆಜಿಷಿಯನ್ ಬಂದಿದೆ. ಡೆಫಿನೆಟ್ಟಾಗಿ ಇದು ನಿಮ್ಮ ಫ್ಯಾಮಿಲಿಗೆ ಯಾರೋ ಇಲ್ಲಿ ಏನೋ ಮಾಡಿಸಿದ್ದಾರೆ ಅಂತ ಇಲ್ಲಿ ಸೆನ್ಸ್ ಆಗ್ತಾ ಇದೆ. ಬಟ್ ಹೆದರೋ ಹಾಗಿಲ್ಲ ನೋಡಿ, ಹಿಂದೆನೇ ಡೆತ್ ಕಾರ್ಡ್ ಬಂದಿದೆ. ನೀವು ಸದಾ ಅಳ್ತಾ ಇರಬೇಕು, ಬೆಡ್ ಮೇಲೆ ಮಲಗಿರಬೇಕು, ಎದ್ದೇಳಬಾರ್ದು, ನೋವಲ್ಲೇ ಇರಬೇಕು. ಆ ಮಲಗಿದಂಥ ಹಾಸಿಗೆ ಮೇಲೂ ನಿಮಗೆ ನಿದ್ದೆ ಬರಬಾರ್ದು, ಅದು ಮುಳ್ಳಿನಂತೆ ಇರಬೇಕು. ಈ ಥರ ಒಂದು ಯಾರೋ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಆದರೆ ಖಂಡಿತ ಅದೇನೂ ನಡೆಯೋದಿಲ್ಲ. ಅಲ್ಲಿ ಈ ದೇವರ ಆಶೀರ್ವಾದದಿಂದ ಅದು ಡೆತ್ ಆಗಿದೆ. ಸೊ ಬೆಳಕು ಬರ್ತಾ ಇದೆ. ತೊಂದರೆ ಪಡೋ ಅವಶ್ಯಕತೆ ಇಲ್ಲ, ಏನು ಹೆದರೋ ಅವಶ್ಯಕತೆ ಇಲ್ಲ. ದೇವರು ನಿಮ್ಮ ಕಡೆ ಇದ್ದಾರೆ. ಸ್ಪಿರಿಚುವಲಿ ಯಾರು ಸ್ಟ್ರಾಂಗ್ ಆಗಿರ್ತಾರೆ, ದೇವರ ನಾಮ ಜಪವನ್ನು ಮಾಡ್ತಾ ಇರ್ತೀರ, ನಿಮಗೆ ನೀವೇನು ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಯಾರು ದೇವರನ್ನು ನಂಬ್ತೀರಿ, ಆ ದೇವರೇ ಯಾರೇನು ಕಳಿಸಿರ್ತಾರಲ್ಲ ಅವ್ರಿಗೆ ನೋಡ್ಕೊತಾರೆ, ಹೆದರೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡಲೇಬೇಕು, ನಿಮ್ಮ ಪ್ರಯತ್ನ ಮಾಡಲೇಬೇಕು. ದೇವ್ರು ಮಾಡ್ತಾರೆ ಅಂತ ಕೂತ್ಕೋಬೇಡಿ. ಖಂಡಿತ ದೇವ್ರು ಅವ್ರ ಆಶೀರ್ವಾದ ನಿಮಗಿದೆ. ಇಲ್ಲಿ ನಾನು ಕಾಳಿಮಾತೆ ಹಾಗೂ ಆಂಜನೇಯ ಸ್ವಾಮಿ ಎನರ್ಜಿ ತುಂಬ ಸೆನ್ಸ್ ಆಗ್ತಾ ಇದೆ. ಅವ್ರು ನಿಮಗೋಸ್ಕರ, ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ನಿಮ್ಮ ಜೊತೆ ಇದ್ದಾರೆ. ಬಟ್ ನೀವು ಕೂಡ ಪ್ರೊಟೆಕ್ಷನ್ ಹಾಕ್ಕೊಳ್ಳೋದನ್ನು ಮರಿಬೇಡಿ. ಅದು ನಮ್ಮ
ಕ್ಷೇಮಕ್ಕೋಸ್ಕರ ನಾವು ಮಾಡ್ಕೊಳ್ಳೋ ಅಂತಹ ಒಂದು ಕರ್ತವ್ಯ. ಹೇಗೆ ಉಸಿರಾಡ್ತೀರಾ, ಹೇಗೆ ಜೀವಿಸ್ಬೇಕಲ್ವ ನಾವು, ಅದಕ್ಕೋಸ್ಕರ ಬೇಕೇ ಬೇಕು. ಹೇಗೆ ಪ್ರತಿನಿತ್ಯ ನೀವು ಉಸಿರಾಡ್ತೀರಾ ಹಾಗೆ ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಚೆನ್ನಾಗಿರಬೇಕು ಅಂದರೆ ಕವಚ ಹಾಕ್ಕೊಂಡ್ಲೇಬೇಕು. ಲಕ್ಷ್ಮೀ ನರಸಿಂಹ ಕವಚ ಇದೆ, ಸ್ತೋತ್ರ ಇದೆ, ಅದರಿಂದಾದರೂ ಹಾಕ್ಕೊಳ್ಳಿ. ಏಂಜಲ್ ಪ್ರೊಟೆಕ್ಷನ್ ಇದೆ, ರೇಖಿಯಿಂದ ಸಾಧ್ಯ ಆಗುತ್ತೆ. ಎಲ್ಲ ದೇವರ ಕವಚ ಇದೆ, ಮಂತ್ರಗಳು ಯೂಟ್ಯೂಬಲ್ಲಿ. ಅದನ್ನು ಹಾಕ್ಕೊಂಡು ಆ ದೇವರ ಒಂದು ಕವಚ ನಿಮ್ಮ ಸುತ್ತ ನಿರ್ಮಾಣ ಆಗ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ನಿಮ್ಗೆ ಅದು ರಚನೆ ಆಗೋದು ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ನೀವೇ ವಿಷುವಲೈಸ್ ಮಾಡಬೇಕು. ಹೋಗ್ತಾ ಹೋಗ್ತಾ ಖಂಡಿತ ಅದು ನಿಮ್ಮ ಆರ ಎಷ್ಟು ಸ್ಪ್ರೆಡ್ ಆಗಿದೆ, ಎಷ್ಟು ದೂರದವರೆಗಿದೆ, ಅದು ಹೇಗಿದೆ, ಸ್ಟ್ರಾಂಗ್ ಆಗಿದೆಯಾ, ವೀಕ್ ಆಗಿದೆ, ಎಲ್ಲ ನಿಮಗೇ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾರ್ಯಾರಿಗೆಲ್ಲ ಈ ಮೆಸೇಜ್ ರೆಸಿನೇಟ್ ಆಗಿದೆ ಹಾಗೂ ಇಲ್ಲಿ ತನಕ ಯಾರು ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ. 12 ಪೋರ್ಟಲ್ಗೆ ಮ್ಯಾನಿಫೆಸ್ಟೇಷನ್ ಗೈಡೆಡ್ ಮೆಡಿಟೇಷನ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಓಂ ದುಂ ದುರ್ಗಾಯೈ ನಮಃ.